ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲಂಕೇಶ್ ಯಾಕಿನ್ನೂ ಬಂದಿಲ್ಲ? ಮೊದಲು ನೋಡಿದ್ರೆ ಡೈರೆಕ್ಟಾಗಿ ಏರ್ಪೋರ್ಟಿಗೆ ಬಾ ಅಂದ. ಈಗ ಮತ್ತೆ ವಾಪಸ್ ಫೋನ್ ಮಾಡಿ ಇಲ್ಲೇ ವೆಯ್ಟ್ ಮಾಡು ಬರ್ತೀನಿ ಅಂದ. ಈಗ ವಾಪಸ್ ಫೋನ್ ಮಾಡಿದ್ರೆ ಪಿಕ್ಕೇ ಮಾಡ್ತಿಲ್ಲ. ಏಯ್, ಬೇಗ ಹೋಗಿ ಪಾನ್ ಕಟ್ಸ್ಕೊಂಬ ಹೋಗೋ. ಏನಣ್ಣ ಅಲ್ಲಿ ನೋಡ್ತಾ ಇದ್ಯಾ? ಈ ಹುಡುಗಿನ ಎಲ್ಲೋ ನೋಡಿದೀನಿ ಕಣೋ. ಅಯ್ಯೋ, ಎಲ್ಲೋ ಯಾಕಣ್ಣ, ನಾವು ಆನ್ಲೈನಲ್ಲಿ ನೋಡಿದ್ವಲ್ಲ, ಅದೇ ಸಾಂಗಲ್ಲಿ ಮಸ್ತಾಗಿ ಕುಂದೋಡಲ್ಲ. ಅಯ್ಯೋ, ಆ ಹುಡುಗಿ ಏನು ಇವಳು ಸಖತ್ತಾಗಿದ್ದಾಳ ಕಣೋ. ಬಾರೋ ನಡಿಯೋಣ. ಹಾಯ್. ಬೆಳಗ್ಗೆ ಟಿವಿಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದೆ. ಅವ್ರು ದುಡ್ಡು ಕೊಟ್ಟಿದ್ದಕ್ಕೆ ನೀನು ಡ್ಯಾನ್ಸ್ ಮಾಡಿದೆ ಅಲ್ವಾ? ನನ್ನ ಹತ್ರ ತುಂಬಾ ದುಡ್ಡಿದೆ. ನನ್ನ ಜೊತೆಗೂ ಡ್ಯಾನ್ಸ್ ಮಾಡ್ತೀಯಾ? ಬಾಬಾ ಡ್ಯಾನ್ಸ್ ಮಾಡ್ ಬಾ. ಬಿಡು, ಏನ್ ಮಾಡ್ತಿದ್ಯಾ ಹುಚ್ಚ ನಿನ್ಗೆ? ಏ ಹುಡುಗಿ, ನಮ್ಮ ಅಣ್ಣನ ಹತ್ರ ಸಖತ್ ದುಡ್ಡಿದೆ ಗೊತ್ತಾ? ಬಿಡ್ರು. ಬಾರ, ಓಡ್ತಿದ್ದಾಳೆ.
ಏನ್ ಮಾಡ್ತಿದ್ದೀರಾ? ಯಾರಾದ್ರೂ ನೋಡಿದ್ರೆ ನೋಡ್ಲಿ ಬಿಡು, ಯಾರಿಗೆ ಭಯ ಪಡ್ಬೇಕು? ಬಿಡಿ ನನ್ನ ಪ್ಲೀಸ್. ಬೇಡ ಅಂದೆ, ಬೇಡ ಪ್ಲೀಸ್. ಇವಾಗ ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳಕ್ಕಂತೂ ಚಾನ್ಸೇ ಇಲ್ಲ. ಎಲ್ಲಾರ ಪರ್ಮಿಷನ್ ಸಿಕ್ಕಿದೆ, ಇಲ್ಲಿ ಮತ್ತೆ ಅಲ್ಲಿ. ಬಗೆಹರಿಯದ ಹಾಡು ನೋಡು, ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ. ಎಲ್ಲೋದ್ಲು ಅವಳು? ಗೊತ್ತಿಲ್ಲ ಅಣ್ಣ. ಸರಿ, ಆ ಕಡೆ ನೋಡು. ಸರಿ ಅಣ್ಣ. ಅಮ್ಮ, ಏಯ್ ನಿನ್ನ ಅಮ್ಮ. ಅಣ್ಣ ಅಣ್ಣ ಏನಾಯ್ತಣ್ಣ? ನನ್ನ ಹೊಡೆದ್ಬಿಟ್ಟು ಓಡೋದು ಕಣ. ನಡೀರಿ ಹೋಗಿ ಇಟ್ಕೊಳ್ಳೋಣ. ನೀವ್ ಬಯಸಿದ್ದು ಇದನ್ನೇ ಅಲ್ವಾ? ಮತ್ಯಾಕೆ ಕಣ್ಣೀರು? ಇದು ಕನ್ಸಲ್ಲ ಅಲ್ವಾ ವೈದೇಹಿ? ಕಣ್ಮುಂದೆನೇ ಇರುವಾಗ ಕನಸ ಅಂತಿದ್ದೀರಲ್ಲ. ಕಣ್ಣೀರಿಂದನೇ ತುಂಬಿದ ನನ್ನ ಜೀವನದಲ್ಲಿ ಒಂದು ಸಣ್ಣ ಅವಕಾಶ ಕಾಣಿಸಿದ್ರು ಅದು ಕನ್ಸೇನೋ ಅನ್ಸುತ್ತೆ ವೈದೇಹಿ. ಇಂಥ ಒಂದು ಕ್ಷಣಕ್ಕೋಸ್ಕರ ನಾನು ಎಷ್ಟು ಕನಸು ಕಂಡಿದ್ದೆ ಗೊತ್ತಾ? ನಿನ್ಗೋಸ್ಕರ ನಾನು ಒದ್ದಾಡ್ದಿರೋ ದಿನಗಳೇ ಇರಲಿಲ್ಲ. ಇವತ್ತು ಕೂಡ ಮನೆಯಲ್ಲಿ ಒಂದೇ ಒಂದು ಕ್ಷಣಕ್ಕೆ ನನ್ನ ಮದುವೆ ಮಾಡ್ಕೊಳ್ಳೋದು
ನಿನ್ಗಿಷ್ಟನಾ ಅಂತ ಎಲ್ರು ನಿನ್ನ ಕೇಳ್ಬೇಕಾದ್ರೆ ನಮ್ಮಿಬ್ರು ಕನಸುಗಳನ್ನೆಲ್ಲ ಮರ್ತು ಈಗಲೂ ಎಲ್ಲಿ ನೀನು ನಿನ್ ತಂಗಿ ಜೀವನದ ಬಗ್ಗೆ ಯೋಚಿಸಿ ಈ ಮದ್ವೆ ಇಷ್ಟ ಇಲ್ಲ ಅಂತ ಅನ್ಕೊಂಡಿದ್ದೆ. ನೀನು ಹಾಗೆ ಏನಾದ್ರೂ ಹೇಳಿದಿದ್ರೆ ನಿನಗೆ ಅಲ್ಲ, ಈ ಲೋಕದಲ್ಲೇ ಯಾರಿಗೂ ಕಾಣಿಸ್ದಿರೋಷ್ಟು ದೂರ ಹೋಗ್ತಿದ್ದೆ ನಾನು ವೈದೇಹಿ. ನನಗಿಷ್ಟ ಇಲ್ವೇನೋ ಅಂತ ನೀವ್ ಅನ್ಕೊಂಡಿದ್ರಿ. ಇಷ್ಟು ದಿನ ಮಾತಿಗೆ ಬೆಲೆ ಕೊಟ್ಟು ನಿಮ್ಮಿಂದ ದೂರ ಇದ್ದೆ ಅಷ್ಟೆ. ಮನಸ್ಸಿಗಿಷ್ಟ ಇಲ್ದೇ ಅಲ್ಲ, ಹೆಂಡತಿಯಾಗಿ ನಿಮ್ ಪಕ್ಕನೇ ಇಲ್ದೇ ಹೋದ್ರು ಪ್ರತಿ ಕ್ಷಣ ನನ್ನ ಮನಸ್ಸಲ್ಲಿ ನಿಮ್ ಜೊತೆನೆ ಜೀವನ ಮಾಡ್ತಿದ್ದೀನಿ. ನನ್ನ ತಂಗಿಗೋಸ್ಕರನೇ ನನ್ನ ಪ್ರೀತಿನ ನಾನು ಮುಚ್ಚಿಟ್ಕೊಂಡಿದ್ದೆ. ಆದ್ರೆ ಎಲ್ಲಿವರೆಗೂ? ನಿಮ್ ಗೌರವಕ್ಕೆ ಧಕ್ಕೆ ಬಂದ್ರೆ ನಾನು ಸುಮ್ಮನೆ ಇರ್ತೀನ? ಯಾವಾಗ ಅವಳು ಹೊಸಲು ದಾಟಿ ನಿಮ್ ಮರ್ಯಾದೆನ ಮಣ್ಪಾಲ್ ಮಾಡಿದ್ಲೋ ಆ ಕ್ಷಣನೇ ಅವಳ ಬಗ್ಗೆ ಯೋಚನೆ ಮಾಡೋದನ್ನೇ ನಾನು ಬಿಟ್ಬಿಟ್ಟೆ. ಅವಳ ಗಂಡನ ಸ್ಥಾನದಲ್ಲಿ ನೀವು ಅವಮಾನದಿಂದ ತಲೆ ಬಗ್ಸೋದನ್ನ ನೋಡಿದ್ನಲ್ಲ, ಆ ಕ್ಷಣನೇ ನಿಮ್ಮನ್ನ ಗಟ್ಟಿಯಾಗಿ ತಬ್ಕೊಂಡು ನಿಮ್ ಜೊತೆ ನಾನಿದ್ದೀನಿ ಅಂತ ಜೋರಾಗಿ ಹೇಳ್ಬೇಕು ಅಂತ ಅನ್ನಿಸ್ತು. ಆದ್ರೂ ಇದೆಲ್ಲ ನನ್ನಿಂದಾನೇ ಅಲ್ವಾ? ಅವತ್ತೇ ನಿಮಗೋಸ್ಕರ ನಮ್ ಪ್ರೀತಿಗೋಸ್ಕರ ಯೋಚನೆ ಮಾಡಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇನ್ಯಾವತ್ತಿಗೂ ನಿಮ್ಮನ್ನ ಬಿಟ್ಟು ಹೋಗಲ್ಲ. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ನಿಂತರೆ ಹೀಗೆ ಮುಂದೆ ನೀನು ಸೋಲದೆ ನಂಗೆ ದಾರಿಯೇನು. ನನ್ನೆದೆಯಾಗಿ ನೆಲಕ್ಕೆ ಮಳೆಯಾದೆ ನೀರು. ಮತ್ತೆ 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 ಮುದ್ದು ಮೋಹ. ನಿಮ್ಮನ್ನ ನಾನು ತುಂಬಾ ಕಾಡಿಸ್ದೆ, ನಿಮ್ಮನ್ನ ತುಂಬಾ ನೋಯಿಸ್ಬಿಟ್ಟೆ. ಚೆನ್ನಾಗಿ ಬೈಕೊಂಡಿರ್ತೀರಾ ಅಲ್ವಾ? ನಿನ್ನ ಬೈಕೊಳದ? ಮೋಡದ ಮುಸ್ಕಿಂದ ಚಂದ್ರ ಆಚೆ ಬರ್ಲಿಲ್ಲ ಅಂತ ಅವನನ್ನ ಯಾರಾದ್ರೂ ಬೈತಾರ? ಅದೇ ತರ ನಮ್ ಪ್ರೀತಿಗೆ ಎದುರಾಗಿದ್ದ ಸವಾಲುಗಳ ಬಗ್ಗೆ ನನಗೆ ಗೊತ್ತು ವೈದೇಹಿ. ಅದಕ್ಕೆ ನಾನು ನನ್ನ ನಂಬಿಕೆನ ಕಳ್ಕೊಳ್ಳಿಲ್ಲ. ಆ ನಂಬಿಕೆನೇ ಇವತ್ತು ನಮ್ಮನ್ನು ಒಂದು ಮಾಡಿದೆ. ಇನ್ಯಾರು ನಮ್ಮನ್ನ ದೂರ ಮಾಡೋಕ್ಕಾಗಲ್ಲ. ಯಾರು ದೂರ ಮಾಡಲ್ಲ ಅಲ್ವಾ? ಇಲ್ಲ. ಯಾವ ಮಿತಿನೂ ಇಲ್ಲ ಅಲ್ವಾ? ನೀನು ಬಗೆಹರಿಯದ ಹಾಡು, ನೋಡು ಹದಿಹರೆಯದ ಪಾಡು. ನನಗಷ್ಟೆ ನೀನು ಕೊಡುವಾಗ ಪಾಠ. ಹೃದಯನೇ ನನ್ನ ಗುರುದಕ್ಷಿಣೆ. ತುಟಿ ಕಚ್ಚಿ ಆಹಾ ಬರುವಾಗ ನೀನು
ಹೇ ವೈದೇಹಿ ಓಯ್ ಚಿರಪರಿಚಿತ ಊರು ಹುಚ್ಚಾದರೆ ಯಾಕೆ ಯಾವ ಮಿತಿನೂ ಇಲ್ಲ ಅಂದೆ? ಇಲ್ಲ, ಆದ್ರೆ ಇದು ಮಧುರವಾದ ಕ್ಷಣ. ಇದು ಮೊದಲನೇ ರಾತ್ರಿಗೆ ಸರಿ. ಪ್ಲೀಸ್ ಬಿಟ್ಬಿಡಿ ನನ್ನ, ನನ್ಗೇನು ಮಾಡಬೇಡಿ. ಬಾರೆ ಬಿಡಿ. ಹಿಡ್ಕೊಳ್ಳೋ. ಎಷ್ಟು ಪೊಗರೆ ನಿನ್ಗೆ, ನನಗೆ ಹೊಡೆದು ಓಡೋಗ್ತೀಯ. ನಿನ್ನಂತವಳ ನನಗೂ ಬೇಕಾಗಿದ್ದು. ಹಿಡ್ಕೊಳ್ಳೋ. ಸರಿ ಅಣ್ಣ. ಎಲ್ಲೋದ್ಲು ಇವಳು? ಅಣ್ಣ ಅವಳ ಕತೆ ಬಿಡೋಣ. ನಿಮ್ಮ ತಲೆಯಿಂದ ರಕ್ತ ಸುರಿತಾ ಇದೆ. ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಣ್ಣ. ಬರ. ಹಾಂ ಏನ್ ಬೇಕಮ್ಮ? ನೀರು. ಫೋನಲ್ಲೇ ಬಿದ್ದೋಯ್ತಲ್ಲ. ಲಂಕೇಶ್ ಎಲ್ಲಿದಾನೋ ಏನೋ. ಇಲ್ಲಿ ನೋಡಿ ಸರ್, ಒಂದು ಕಾಲ್ ಮಾಡಬೇಕು. ಫೋನ್ ಕೊಡ್ತೀರಾ? ಲಂಕೇಶ್ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅಪ್ಪಿ ತಪ್ಪಿ ಕೈ ಕೊಟ್ಬಿಟ್ನಾ? ಅಯ್ಯೋ, ಇವ್ನು ನಂಬ್ಕೊಂಡು ಎಲ್ಲ ಬಿಟ್ಟು ಬಂದ್ಬಿಟ್ಟೆ. ಈಗೇನ್ ಮಾಡ್ಲಿ? ಒಂದ್ ಸಾಂಗ್ಗೆ ಎಲ್ಲ ಗುರ್ತು ಹಿಡಿತಿದ್ದಾರೆ. ಎಲ್ರೂ ಏನ್ ಮಾತಾಡ್ಕೋತಿದಾರೋ ಗೊತ್ತಿಲ್ಲ. ಮತ್ತೆ ಆ ರೌಡಿಗಳ ಕಣ್ಣಿಗೆ ಬಿದ್ರೆ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ಲಂಕೇಶ್ ಏನಾದ್ರೂ ಇಲ್ಲ ಅಂದ್ರೆ ಒಂದು ಕ್ಷಣನೂ ಹೊರಗಿರಕ್ಕಾಗಲ್ಲ. ಹೋಗ್ಲಿ, ವಾಪಸ್ ಮನೆಗೆ ಹೋಗೋಣ ಅಂದ್ರೆ ಕಾಣಿಸ್ಕೊಂಡ್ರೆ ನನ್ನ ಸಾಯಿಸೇ ಬಿಡ್ತಾರೆ. ಈಗೇನ್ ಮಾಡ್ಲಿ? ಇನ್ನು ಯಾಕೆ ಮುದುಕಿ ಬಾಲ ಸುಟ್ಟಿರೋ ಬೆಕ್ತರ ಓಡಾಡ್ತಿದ್ಯಾ? ಏನ್ ನಡಿಬೇಕು ಅಂತ ಬರ್ದಿರುತ್ತೋ ಅದೇ ನಡಿಯೋದು. ಏನೋ ನಡೆದಿರೋದು ನಿನ್ ತಲೆ? ತಾಳಿ ಕಟ್ಸ್ಕೊಂಡಿರೋ ವೈದೇಹಿ ಅಕ್ಕ ಈ ಮನೆಗೆ ಸೊಸೆ ಆಗ್ತಿದ್ದಾಳೆ. ಸಂಬಂಧನೇ ಇಲ್ದಿರೋ ಶ್ರೀ ಅಕ್ಕ ಮನೆ ಬಿಟ್ಟೋಗಿದ್ದಾಳೆ. ಇದಕ್ಕೂ ಮೀರಿ ಇನ್ನೇನಾಗ್ಬೇಕು? ಈಗ್ಲಾದ್ರೂ ನೀನು ನಿನ್ ಕೆಟ್ಟ ಹಠನ್ ಬಿಟ್ಟು ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ರಾಮ್ ಕೊಟ್ಟಿ ಬರಿ. ಅಯ್ಯೋ ಅತ್ತೆ, ಎಂತ ಪರಿಸ್ಥಿತಿ ಇದ್ರು ನನಗ್ ಸಪೋರ್ಟ್ ಮಾಡೋದು ಅಜ್ಜಿನೇ. ಒಂದ್ಸಲಿ ಅಜ್ಜಿ ಹತ್ರ ಮಾತಾಡೋಣ. ಮಾತಾಡ್ತಾ ಇದ್ಯಾ? ಏನೋ ಏನೋ ಬೊಗಳ್ತಾ ಇದ್ಯಾ ನೀನು?
ಅಜ್ಜಿ ನಾನು ಶ್ರೇಯಾ ಯಾವ್ದಾದ್ರೂ ಹಾಳ್ ಬಾವಿಗೆ ಹೋಗಿ ಸಾಯಿ.